ಪಾಕಿಸ್ತಾನದ ಮದುವೆಗಳು ಈಗ ಕಲರ್ಫುಲ್. ಅರಿಶಿಣ ಶಾಸ್ತ್ರಕ್ಕೆ ಅಲ್ಲಿನ ಯುವತಿಯರು ಫಿದಾ. ನಂಬಿದ ದೇವರಿಗೆ ಅದ್ಧೂರಿ ಮಂಗಳಾರತಿ. ಇಸ್ಲಾಮಿಕ್ ದೇಶದಲ್ಲಿ ಶುರುವಾಗಿದೆ ಸನಾತನ ಆಚರಣೆ. ಸಾಂಸ್ಕೃತಿಕ ಬೇರುಗಳಿಗಾಗಿ ನಡೆದಿದೆ ಹುಡುಕಾಟ. ಭಾರತದ ಮೂಲವನ್ನು ಅಡಗಿಸಲು ಸಾಧ್ಯವೇ? ಇಂಥ ದೃಶ್ಯಗಳನ್ನು ಸಾಮಾನ್ಯವಾಗಿ ನಾವು ಭಾರತದಲ್ಲಿ ಕಾಣ್ತೇವೆ. ಹಿಂದೂ ಧರ್ಮದ ಶ್ರೀಮಂತ ಸಂಸ್ಕೃತಿಯ ಅನಾವರಣ ಆಗೋದೇ ಮದುವೆ ಅಥವಾ ಯಾವುದೇ ಶುಭ ಸಮಾರಂಭಗಳಲ್ಲಿ. ಇಂಥ ದೃಶ್ಯ ಈಗ ಪಾಕಿಸ್ತಾನದಲ್ಲೂ ಕಂಡುಬರುತ್ತಿದೆ ಅಂದರೆ ನಂಬೋದು ಕಷ್ಟ. ಆದರೂ ಇದು ಸತ್ಯ. ಇಂದು ನಾವು ಜಗತ್ತಿನಲ್ಲಿ ಇಂಥ ಒಂದು ವಿಚಿತ್ರ ವಿದ್ಯಮಾನವನ್ನು ನೋಡುತ್ತಿದ್ದೇವೆ. ಬಹುಶಃ ದಶಕಗಳ ಹಿಂದೆ ಯಾರೂ ಕೂಡ ಇದನ್ನು ಊಹಿಸಿರಲಿಲ್ಲ. 1947ರಲ್ಲಿ ಯಾವ ದೇಶ ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಎಂಬ ಆಧಾರದ ಮೇಲೆ ಭಾರತದಿಂದ ಸಂಪೂರ್ಣವಾಗಿ ಭಿನ್ನವಾದ ಗುರುತನ್ನು ಪಡೆಯುವ ಗುರಿಯೊಂದಿಗೆ ಹುಟ್ಟಿಕೊಂಡಿತೋ, ಅದೇ ದೇಶ ಇಂದು ಭಾರತದ ಪ್ರತಿಯೊಂದು ಸಂಸ್ಕೃತಿಯನ್ನು ಅನುಸರಿಸುತ್ತಿದೆ. ಮದುವೆ ಮನೆಗಳಲ್ಲಿ ನಡೆಯುವ ಅರಿಶಿನ ಶಾಸ್ತ್ರದಿಂದ ಮೆಹಂದಿ ಬಳೆ ಶಾಸ್ತ್ರ ಜೊತೆಗೆ ಹಿಂದೂಗಳಂತೆ ದೇವರ ಆರಾಧನೆಯಲ್ಲೂ ಅವರು ತೊಡಗಿಸುತ್ತಿದ್ದಾರೆ. ಸ್ವತಃ ಅವರೇ ಆರತಿ ಹಿಡಿದು ಹೆಜ್ಜೆ ಹಾಕುತ್ತಿದ್ದಾರೆ. ಪಾಕಿಸ್ತಾನ ಸಾವಿರಾರು ವರ್ಷಗಳ ನಾಗರಿಕತೆಯ ತಳಹಾದಿಯ ಮೇಲೆ ಹುಟ್ಟಿದ್ದಲ್ಲ. ಅದು ಕೇವಲ ಒಂದು ರಾಜಕೀಯ ಐಡಿಯಾ ಮೇಲೆ ರೂಪುಗೊಂಡಿರುವ ದೇಶ. ಅಲ್ಲಿನ ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳು ಸ್ಥಳೀಯವಾಗಿ ವಿಭಿನ್ನವಾಗಿದ್ದರೂ ಅವರು ಇಸ್ಲಾಮನ್ನು ಮಾತ್ರ ತಮ್ಮ ಏಕೈಕ ಗುರುತನ್ನಾಗಿ ಮಾಡಿಕೊಂಡರು. ಪರಿಣಾಮವಾಗಿ ಬಂಗಾಳಿ ಭಾಷೆಯನ್ನು ಕಡೆಗಣಿಸಿದರಿಂದ ಬಾಂಗ್ಲಾದೇಶ ವಿಭಜನೆಯಾಯಿತು. ತದನಂತರ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಪಾಕಿಸ್ತಾನ ಅರಬ್ ಜಗತ್ತಿನ ಕಡೆಗೆ ನೋಡತೊಡಗಿತು. 1970ರ ದಶಕದ ಜಿಯಾ ಉಲ್ ಹಕ್ ನವರ ಇಸ್ಲಾಮೀಕರಣದ ನಂತರ ಅರಬ್ ಸಂಸ್ಕೃತಿಯನ್ನು ಅನುಸರಿಸುವುದು ಪಾಕ್ಗೆ ಒಂದು ಫ್ಯಾಷನ್ ಆಯಿತು. ಪಾಕಿಸ್ತಾನ ಹುಟ್ಟಿದ ದಿನದಿಂದಲೇ ಒಂದು ಮತಾಂಧ ನಡವಳಿಕೆ ಅಲ್ಲಿ ಕಾಣಿಸಲಾರಂಭಿಸಿತು. ಪಾಕಿಸ್ತಾನದ ಭಾರತೀಯ ಮೂಲವನ್ನು ಮರೆಯಲು ಅಥವಾ ಮರೆಮಾಡಿಸಲು ಅಲ್ಲಿನ ಹೆಸರುಗಳನ್ನು ಅರಬಿಕ್ ಶೈಲಿಯಲ್ಲಿ ಇಟ್ಟುಕೊಳ್ಳುವುದು, ತಮ್ಮ ಇತಿಹಾಸವನ್ನು ಅರಬ್ ಆಕ್ರಮಣಕಾರರೊಂದಿಗೆ ಜೋಡಿಸಿಕೊಳ್ಳುವ ಕೆಲಸ ಶುರುವಾಯಿತು. ಆದರೆ ಅಲ್ಲಿನ ವಾಸ್ತವವೇನಾಗಿತ್ತು? ಅರಬ್ ದೇಶಗಳಿಗೆ ಹೋದ ಲಕ್ಷಾಂತರ ಪಾಕಿಸ್ತಾನಿಗಳು ಅಲ್ಲಿ ಶೋಷಣೆಗೆ ಒಳಗಾದರು. ಪಾಸ್ಪೋರ್ಟ್ಗಳು ವಶಪಡಿಸಿಕೊಳ್ಳಲಾಯಿತು. ಅರಬ್ ಜಗತ್ತು ಎಂದಿಗೂ ದಕ್ಷಿಣ ಏಷ್ಯಾದ ಮುಸ್ಲಿಮರನ್ನು ತಮಗೆ ಸಮಾನರೆಂದು ಒಪ್ಪಲೇ ಇಲ್ಲ. ಹಳೆಯ ಬೇರುಗಳು ಗೋಚರಿಸುತ್ತಿವೆ. ಈಗ ಪರಿಸ್ಥಿತಿ ಮರುಕಳಿಸಿದೆ. ಅರಬ್ ದೇಶಗಳಲ್ಲಿ ತಿರಸ್ಕಾರಕ್ಕೊಳಗಾದ ಪಾಕಿಸ್ತಾನ ಅಂತಿಮವಾಗಿ ತನ್ನ ಮೂಲ ಬೇರುಗಳತ್ತವೇ ಮರಳುತ್ತಿದೆ. ಆದರೆ ಇದನ್ನು ನೇರವಾಗಿ ಭಾರತೀಯ ಎಂದು ಒಪ್ಪಲು ಅವರು ಹಿಂಜರಿಯುತ್ತಾರೆ. ಆದ್ದರಿಂದಲೇ ಹಲ್ದಿ, ಮೆಹಂದಿ, ಸಂಗೀತ ಸಂಭ್ರಮಗಳನ್ನು ಈಗ ಸಿಂಧಿ ಸಂಸ್ಕೃತಿ ಅಥವಾ ಇಂಡಸ್ ಹೆರಿಟೇಜ್ ಎಂದು ಮರುನಾಮಕರಣ ಮಾಡಿ ಆಚರಿಸುತ್ತಿದ್ದಾರೆ. ಇದು ಕೇವಲ ಸಾಂಸ್ಕೃತಿಕ ಅಳವಡಿಕೆಯಲ್ಲ, ಇದು ಮೂಲಗಳಿಲ್ಲದ ದೇಶವೊಂದು ಅನುಭವಿಸುತ್ತಿರುವ ಆಳವಾದ ಅಸ್ತಿತ್ವದ ಬಿಕ್ಕಟ್ಟು. ಪಾಕಿಸ್ತಾನ ಇಸ್ಲಾಂ ಅಥವಾ ಅರಬ್ ದೇಶಗಳ ಹೆಸರಿನಲ್ಲಿ ತನ್ನ ಅಸ್ತಿತ್ವವನ್ನು ಹುಡುಕಲು ಹೋದರೆ ಅದು ನಿರಂತರವಾಗಿ ವಿಫಲವಾಗುತ್ತದೆ. ಏಕೆಂದರೆ ಪಾಕಿಸ್ತಾನದ ಮಣ್ಣಿನ ಇತಿಹಾಸ ಮತ್ತು ನಾಗರಿಕತೆಯು ಭಾರತೀಯ ಬೇರುಗಳೊಂದಿಗೆ ಸಾವಿರಾರು ವರ್ಷಗಳ ಹಳೆಯ ನಂಟನ್ನು ಹೊಂದಿದೆ. ಸತ್ಯವನ್ನು ಮರೆಮಾಚಿ ಬೇರೊಬ್ಬರ ಸಂಸ್ಕೃತಿಯನ್ನು ಕದ್ದು ಬದುಕುವುದು ಹೆಚ್ಚು ಕಾಲ ಉಳಿಯುವುದಿಲ್ಲ. ಪಾಕಿಸ್ತಾನ ತನ್ನ ನಿಜವಾದ ಇತಿಹಾಸವನ್ನು ಒಪ್ಪಿಕೊಳ್ಳುವ ಧೈರ್ಯವನ್ನು ಯಾವಾಗ ತೋರುತ್ತದೋ ಅಂದು ಮಾತ್ರ ಅದಕ್ಕೊಂದು ಸ್ವಂತ ಅಸ್ತಿತ್ವ ಸಿಗುತ್ತದೆ. ನೀವೇನಂತೀರಿ?